ವೆರಿ ಗುಡ್ ಮಾರ್ನಿಂಗ್. ನಾವು ಈಗಾಗಲೇ ಏನು ಮಾಡಿದ್ವಿಪ್ಪ ಅಂದರೆ 2025ನೇ ಸಾಲಿನ 21/3/2025ರಂದು ನಡೆದಂಥ ಪ್ರಥಮ ಭಾಷೆ ಕನ್ನಡದ ಸಾಮಾನ್ಯ ಉತ್ತರಗಳನ್ನು ಅಭ್ಯಾಸ ಮಾಡ್ತಾ ಇದ್ವಿ. ಹಾಗಾದರೆ ಭಾಗ 1ರಲ್ಲೇ ಏನಪ್ಪ ಅಂದರೆ 1 ಅಂಕದ ಪ್ರಶ್ನೆಗಳು, ಬಹು ಆಯ್ಕೆ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, ಕೈ ಪರಿಚಯ, ಹೌದಾ, ಆಮೇಲೆ ಹಳೆಗನ್ನಡ ಪದ್ಯ ಪೂರ್ಣಗೊಳಿಸೋದು ಇದೇ ಮೊದಲನೇ ಸಲ ಕೇಳಿದ್ದಾರೆ. ಇಂತಹ ಪ್ರಶ್ನೆಗಳನ್ನು ನೋಡಿದ್ವಿ. ಈಗ ಕ್ವಶನ್ ಮೇನ್ ನಂಬರ್ 11, ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರೋ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೀರಿ ಅಂತ 4 ಅಂಕದ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. 40ನೇ ಪ್ರಶ್ನೆ, ಜಡಗ ಹೇಳುತ್ತಾನೆ ಹೊಡೆಯಿರಿ, ಇವರು ಪೂರಾ ಘಾತಕರ, ವಿಶ್ವಾಸಘಾತಕ ಮಾಡಿದವರಿವರ, ನಂಬಿಗಿಲ್ಲ ನಮಗ ಪಿತೂರ, ಮೋಸ ಮಾಡಿ ನಮ್ಮ ದೇಶ ಗೆದಿತಾರೋ ಮುಂದೆ ನಮಗ ಘೋರ, ಅಂದು ಹೊಡೆದಾನು ಒಂದು ಗುಂಡಿಗೆ ಆದ ಸಾಹೇಬನ ಠಾರ. ಹೌದಾ, ಹಾಗಾದರೆ ಇದರ ಭಾವಾರ್ಥವನ್ನು ನೋಡೋಣ. ಮೇಲಿನ ಪದ್ಯವನ್ನು BS ಗದ್ಗಿನ್ಮಠರವರು ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳು ಎಂಬ ಕೃತಿಯಿಂದ ಆಯ್ದ ಹಲಗಲಿ ಬೇಡರು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಮೌಲ್ಯ: ಅನಕ್ಷರಸ್ಥ ಸಮುದಾಯದಲ್ಲಿದ್ದ ಸ್ವಾತಂತ್ರ್ಯ ಪ್ರೇಮವನ್ನು ಪರಿಚಯಿಸುವುದಾಗಿದೆ. ಸಾರಾಂಶ: ಜಡಗನು ಜನರಿಗೆ ಹೇಳುತ್ತಾನೆ, ಇವರನ್ನು ಹೊಡೆಯಿರಿ, ಇವರು ಸಂಪೂರ್ಣವಾಗಿ ಮೋಸಗಾರರು, ವಿಶ್ವಾಸಘಾತಕರು, ಇವರ ಮೇಲೆ ನಂಬಿಕೆ ಇಲ್ಲ, ಒಳಸಂಚಿನಿಂದ ಇವರು ನಮಗೆ ಮೋಸ ಮಾಡಿ ನಮ್ಮ ದೇಶವನ್ನು ಗೆಲ್ಲುತ್ತಾರೆ, ಮುಂದೆ ನಮಗೆ ಆಪತ್ತು ಕಾದಿದೆ ಎಂದು ಗುಂಡು ಹೊಡೆಯುತ್ತಾನೆ. ಆಗ ಹೆಬ್ಲಕ್ ಸಾಹೇಬನು ಮರಣ ಹೊಂದುತ್ತಾನೆ. ಇನ್ನು ಪ್ರಶ್ನೆ, ಮುಖ್ಯ ಪ್ರಶ್ನೆ 12, ಕೆಳಗಿನ ಪ್ರಶ್ನೆಗಳಿಗೆ 8 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಹೌದಾ, 4 ಅಂಕದ 2 ಪ್ರಶ್ನೆಗಳು, ಒಟ್ಟು 8 ಅಂಕಕ್ಕೆ. 41ನೇ ಪ್ರಶ್ನೆ, ರಾಹೀಲನು ಮುದುಕಿಯ ಕುಟುಂಬಕ್ಕೂ ಮುದುಕಿಯು ರಾಹೀಲ್ಗೂ ಮಾಡಿದ ಸಹಾಯವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದ್ದಾರೆ. ಹಾಗಾದರೆ ನೋಡ್ರಿ, ರಾಹೀಲನು ಏನಪ್ಪ ಅಂದರೆ ಯುದ್ಧ ವಿಮಾನ ಒಂದು ಸ್ಫೋಟಗೊಂಡ ಸಮುದ್ರದಲ್ಲಿ ಬಿದ್ದಾಗ ಅದರಲ್ಲಿ ಉಳಿದಿದ್ದ ರಾಹೀಲನು ಈಜುತ್ತಾ ಸಮುದ್ರದ ದಡಕ್ಕೆ ಸೇರಿಕೊಳ್ಳುತ್ತಾನೆ. ಅದು ವೈರಿ ಪ್ರದೇಶವಾಗಿದ್ದು ಅವನಿಗೆ ತಿಳಿಯಲಿಲ್ಲ. ಆದರೂ ಜೋರಾಗಿ ಬರುತ್ತಿರುವ ಮಳೆಯಿಂದ ರಕ್ಷಿಸಿಕೊಳ್ಳಲು ಕಾಲಿನ ಆರೈಕೆ ಮಾಡಿಕೊಳ್ಳಲು ಆಶ್ರಯ ಬಯಸಿದಾಗ ಒಂದು ಮನೆ ಕಂಡುಬರುತ್ತದೆ. ಆ ಮನೆಗೆ ಕಾಲೆಳೆಯುತ್ತಾ ಬಂದು ಬಾಗಿಲು ಬಡಿಯುತ್ತಾನೆ. ಆ ಮನೆಯ ಒಳಗಿನಿಂದ ಮುದುಕಿಯು ಬಂದು ಬಾಗಿಲು ತೆರೆಯುತ್ತಾಳೆ. ಆ ಮನೆಯ ಒಳಗೆ ಮುದುಕಿಯ ಸೊಸೆಯು ಹೆರಿಗೆ ಬೇನೆ ತಿನ್ನುತ್ತಿದ್ದಾಳೆ. ಆಕೆಯ ಆರ್ತನಾದ ಕೇಳಿದ ರಾಹೀಲನು ಮುದುಕಿಯನ್ನು ಕೇಳಿದಾಗ ಮುದುಕಿಯು ಸೊಸೆ ಹೆರಿಗೆ ಬೇನೆ ತಿನ್ನುತ್ತಿದ್ದಾಳೆ, ಡಾಕ್ಟರ್ ಅಥವಾ ಸೂಲಗಿತ್ತಿಯನ್ನಾದರೂ ಕರೆಯೋಣಂದರೆ ಈ ಬಾಂಬು, ಹೌದಾ, ಬ್ಲ್ಯಾಂಕೌಟ್ ನಿಯಮ ಎಂದಳು. ಆಗ ರಾಹೀಲನು, ನಾನು ಡಾಕ್ಟರ್, ನಾನು ಆಕೆಯನ್ನು ಪರೀಕ್ಷಿಸುವೆ, ಬಿಸಿ ನೀರು ಸಿದ್ಧಪಡಿಸಿ ಎಂದಾಗ ಮುದುಕಿಯು ಬಿಸಿ ನೀರು ಸಿದ್ಧಪಡಿಸಿಕೊಂಡು ಬರುವಾಗ ರಾಹೀಲನು ಆಕೆಯನ್ನು ಪರೀಕ್ಷಿಸಿ ಹೆರಿಗೆ ಮಾಡಿಕೊಳ್ಳುತ್ತಾನೆ. ಆದರೆ ಮಗು ಬದುಕಿರಲಿಲ್ಲ. ಅದೇ ರೀತಿಯಾಗಿ ಮುದುಕಿಯು ಸಹ ರಾಹೀಲನಿಗೆ ಸಹಾಯವನ್ನು ಮಾಡಿ ಮಹದುಪಕಾರ ಮಾಡುತ್ತಾಳೆ. ವೈರಿ ದೇಶದ ಸೈನಿಕರು ಮುದುಕಿಯ ಮನೆಗೆ ಗಾಯಗೊಂಡ ಸೈನಿಕನನ್ನು ಶೋಧಿಸಲು ಬಂದಾಗ ಮುದುಕಿಯು ರಾಹೀಲನನ್ನು ತನ್ನ ಸೊಸೆಯು ಮಲಗುವ ಕೋಣೆಯ ಮಂಚದ ಕೆಳಗೆ ಜಾಗವನ್ನು ತೋರಿಸಿ ಅಲ್ಲೇ ಇರಲು ತಿಳಿಸುತ್ತಾಳೆ. ಕೋಣೆಯ ಬಾಗಿಲಿನ ಒಳಗಡೆ ತನ್ನ ಮೊಮ್ಮಗನ ಶವವನ್ನು ಬಟ್ಟೆಯಲ್ಲಿ ಸುತ್ತಿ ಇಡುತ್ತಾಳೆ. ವೈರಿ ಸೈನಿಕರು ಕೋಣೆಯ ಶೋಧನೆಯನ್ನು ಮಾಡುವಾಗ ಆ ಮಗುವಿನ ಶವವನ್ನು ಹಾಗೂ ಆ ಕೋಣೆಯಿಂದ ಬರುವ ಹಸಿ ನೆತ್ತರದ ವಾಸನೆ ಮೂಗಿಗೆ ಬಡಿದಾಗ ಶೋಧನೆಯನ್ನು ಮಾಡದೆ ಹೊರಟು ಹೋಗುತ್ತಾರೆ. ಈ ರೀತಿಯಾಗಿ ರಾಹೀಲನು ಮುದುಕಿಯ ಕುಟುಂಬಕ್ಕೂ ಮುದುಕಿಯು ರಾಹೀಲನಿಗೂ ಪರಸ್ಪರ ಸಹಾಯವನ್ನು ಮಾಡುತ್ತಾರೆ. ಇನ್ನು 42ನೇ ಪ್ರಶ್ನೆ, ನಾವು ಯಾರ ಸಂಕಲ್ಪ ಕೈಗೊಳ್ಳಬೇಕೆಂದು ಕವಿ ಶಿವರುದ್ರಪ್ಪನವರ ಆಶಯವಾಗಿದೆ, ವಿವರಿಸಿ. ನಮ್ಮ ಸುತ್ತಲೂ ಕವಿದಿರುವ ಅಜ್ಞಾನವೆಂಬ ಕತ್ತಲೆಯನ್ನು ಹೋಗಲಾಡಿಸಲು ಪ್ರೀತಿಯ ಹಣತೆಯನ್ನು ಹಚ್ಚೋಣ. ಬಿರುಗಾಳಿಗೆ ಹೊಯ್ದಾಡುತ್ತಿರುವ ಸಂಸಾರವೆಂಬ ಹಡಗನ್ನು ಎಚ್ಚರಿಕೆಯಿಂದ ಮುಂದೆ ನಡೆಸೋಣ. ನಮ್ಮ ಸುತ್ತಮುತ್ತಲಿನ ಪರಿಸರವು ನಿರಂತರವಾಗಿ ಕಲುಷಿತಗೊಳ್ಳುತ್ತಿದೆ. ಹೀಗೆ ಕಲುಷಿತಗೊಂಡಿರುವ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ. ಬರಡಾಗಿರುವ ಕಾಡು ಮೇಡುಗಳಿಗೆ ವಸಂತವಾಗೋಣ. ಸಮಾಜದಲ್ಲಿ ಅನೇಕ ಜನರು ನಾನಾ ಕಾರಣಗಳಿಂದ ಭಯಭೀತರಾಗಿದ್ದಾರೆ, ದುಃಖಿತರಾಗಿದ್ದಾರೆ, ಆತ್ಮವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ. ಅವರಲ್ಲಿ ಹೊಸ ಭರವಸೆಗಳನ್ನು ತುಂಬೋಣ. ಧರ್ಮ, ಜಾತಿ, ಭಾಷೆ ಮುಂತಾದ ಕಾರಣಗಳಿಂದ ಮನುಜರ ನಡುವೆ ಭೇದ ಭಾವಗಳು ನಿರ್ಮಾಣಗೊಂಡು ದ್ವೇಷ, ಅಸೂಯೆ ಮುಂತಾದವು ಮನೆ ಮಾಡಿವೆ. ಇವುಗಳನ್ನು ಪ್ರೀತಿ, ವಿಶ್ವಾಸ ಮುಂತಾದವುಗಳ ಮೂಲಕ ಹೋಗಲಾಡಿಸಿ ಮನುಷ್ಯರ ನಡುವೆ ಸಮಾನತೆಯ ಸೇತುವೆಯಾಗೋಣ. ಪ್ರತಿಯೊಂದು ಮತಗಳು ದಾರಿಯನ್ನು ತೋರಿಸುವ ದಿವಿಗೆಗಳು ಎಂಬುದನ್ನು ಅರಿತು ಎಚ್ಚರದಿಂದ ಬದುಕನ್ನು ಮುನ್ನಡೆಸೋಣ. ಭಯ ಸಂಶಯಗಳಿಂದ ಕಂದಿದ ಕಣ್ಣುಗಳಿಗೆ ನಾಳಿನ ಕನಸುಗಳನ್ನು ಬಿತ್ತುವುದರ ಮೂಲಕ ಅವರಲ್ಲಿ ನವಚೈತನ್ಯವನ್ನು ತುಂಬೋಣ ಎಂದು ಕವಿ ಶಿವರುದ್ರಪ್ಪನವರ ಆಶಯವಾಗಿದೆ. ಇನ್ನು ಏನಪ್ಪ ಅಂದರೆ ಪ್ರಶ್ನೆ 12
ಮುಖ್ಯ ಪ್ರಶ್ನೆ 12 ಆಯಿತು. 13 ಏನಪ್ಪ ಅಂದರೆ ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡಿರುವ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ 2 ಅಂಕದ 2 ಪ್ರಶ್ನೆಗಳನ್ನ ಒಟ್ಟು 4 ಅಂಕಕ್ಕೆ ಕೇಳಿದ್ದಾರೆ. ಈ ಗದ್ಯ ಭಾಗವನ್ನು ನೀವು ಓದ್ಕೊಂಡಿರ್ತೀರಾ ಅಂತ ಅನ್ಕೋತೀನಿ. ಇಲ್ಲಿ 2 ಪ್ರಶ್ನೆಯನ್ನು ಕೇಳಿದ್ದಾರೆ, ಆ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಕೆಲಸ ಮಾಡೋಣ. 19ನೇ ಶತಮಾನದಲ್ಲಿ ಕನ್ನಡದ ಸ್ಥಿತಿ ಹೇಗಿತ್ತು? ಹಾಗಾದರೆ 12 ಮತ್ತು 15ನೇ ಶತಮಾನಗಳಲ್ಲಿಯೇ ಅಂತೆ 19ನೇ ಶತಮಾನದಲ್ಲೂ ಕನ್ನಡಕ್ಕೆ ಇಂತಹ ಕಷ್ಟ ಕಾಲವೇ ಮುಂದುವರಿಯಿತು. ಅನ್ಯ ಭಾಷೆಗಳು ಕನ್ನಡ ಭಾಷೆಯ ಕತ್ತಲನ್ನು ಹಿಸುಕುತ್ತಲಿದ್ದವು. ಓದು ಬರಹ ಮಾತುಕತೆಗಳಲ್ಲಿ ಕನ್ನಡವನ್ನು ಬಳಸುವುದು ಅಗೌರವವೆಂದು ಕನ್ನಡಿಗರೇ ಭಾವಿಸುತ್ತಿದ್ದರು. ಉತ್ತರ ಕರ್ನಾಟಕದಲ್ಲಿ ಕನ್ನಡ ಶಾಲೆ ಒಂದೂ ಇರಲಿಲ್ಲ. ಇದರಿಂದಾಗಿ ತನ್ನ ದೇಶದಲ್ಲಿಯೇ ಕನ್ನಡ ಭಾಷೆ ಪರದೇಶಿ ಮಗನಂತೆ ಬದುಕುತ್ತಲಿದ್ದಿತು. ಇನ್ನು ಪ್ರಶ್ನೆ, ಕನ್ನಡದ ಹುಲಿ ಎನಿಸಿದ ಚನ್ನಬಸಪ್ಪನವರು ಡೆಪ್ಯೂಟಿ ಎಜುಕೇಷನಲ್ ಇನ್ಸ್ಪೆಕ್ಟರ್ ಆಗಿ ಸಲ್ಲಿಸಿದ ಸೇವೆಯನ್ನು ಬರೆಯಿರಿ. ಕನ್ನಡದ ಹುಲಿ ಎನಿಸಿಕೊಂಡಿರುವ ಡೆಪ್ಯೂಟಿ ಚನ್ನಬಸಪ್ಪನವರು 1866ರಲ್ಲಿ ಡೆಪ್ಯೂಟಿ ಎಜುಕೇಷನಲ್ ಇನ್ಸ್ಪೆಕ್ಟರ್ ಆಗಿ ಮರಣ ಪರ್ಯಂತ ಎಂದರೆ 1881ರವರೆಗೆ ಆ ಹುದ್ದೆಯಲ್ಲಿ ನಿಂತು ಕನ್ನಡಕ್ಕೆ ಇನ್ನೂ ಘನವಾದ ಸೇವೆಯನ್ನು ಸಲ್ಲಿಸಿದರು. ಇವರು ಕನ್ನಡಕ್ಕೆ ಮನೆಗೆ ಮಗನ ಸ್ಥಾನವನ್ನು ಒದಗಿಸಿಕೊಟ್ಟರು. ಚನ್ನಬಸಪ್ಪನವರು ಹಳ್ಳಿ ಪಟ್ಟಣ ಸಂಚರಿಸಿ ಕನ್ನಡವನ್ನೇ ಶಾಲೆಯಲ್ಲಿ ಕಲಿಸಲು, ವ್ಯವಹಾರದಲ್ಲಿ ಬಳಸಲು ಸಾರ್ವಜನಿಕರಿಗೆ, ಶಿಕ್ಷಕರಿಗೆ ಪ್ರೋತ್ಸಾಹಿಸಿದರು. ಅವರ ಪ್ರಯತ್ನದ ಫಲವಾಗಿ 1855ರಲ್ಲಿ ಬೆಳಗಾವಿ, ವಿಜಾಪುರ, ಧಾರವಾಡ 1, 2 ಮತ್ತು 9, 12 ಇದ್ದ ಕನ್ನಡ ಶಾಲೆ 1882ರ ವೇಳೆಗೆ 166, 150, 241ಕ್ಕೆ ಏರಿತು. ಕನ್ನಡ ಪಂಡಿತರಿಂದ ಒಳ್ಳೆಯ ಪಠ್ಯಪುಸ್ತಕಗಳನ್ನು ಬರೆಸಿದರು. ಶಿಕ್ಷಕರು ಕನ್ನಡದ ಬದಲಿಗೆ ಮರಾಠಿ ಪದಗಳನ್ನು ಬಳಸಿದರೆ ದಂಡ ವಿಧಿಸಿ ಕನ್ನಡ ಬಳಕೆಗೆ ಒತ್ತು ನೀಡಿದರು. ಇದರಿಂದ ಕನ್ನಡ ಯಜಮಾನ ಸ್ಥಾನ ಪಡೆಯಿತು. ಇನ್ನು ಪತ್ರ ಬರೆಹ ಪ್ರಶ್ನೆ, ಮುಖ್ಯ ಪ್ರಶ್ನೆ 14 ಪತ್ರ. ನಿಮ್ಮನ್ನು ಮಧುಗಿರಿ ಸರ್ಕಾರಿ ಪ್ರೌಢಶಾಲೆಯ ವೆಂಕಟೇಶ್ ಎಂದು ಭಾವಿಸಿಕೊಂಡು ಶಾಲೆಗೆ ಕುಡಿಯುವ ನೀರಿನ ಸೌಲಭ್ಯ ಒದಗಿಸಿಕೊಡುವಂತೆ ಕೋರಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗೆ ಪತ್ರ ಬರೆಯಿರಿ. ಇದು ಮನವಿ ಪತ್ರ. ಹಾಗಾದರೆ ಪರೀಕ್ಷೆ ನಡೆದ ದಿನಾಂಕ 21/3/2025 ಮಧುಗಿರಿ. ಇವರಿಂದ ವೆಂಕಟೇಶ್ ಸರ್ಕಾರಿ ಪ್ರೌಢಶಾಲೆ ಮಧುಗಿರಿ ಏನಪ್ಪ ಅಂದರೆ ತುಮಕೂರು ಜಿಲ್ಲೆ. ಇವರಿಗೆ ಮಾನ್ಯ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ಮಧುಗಿರಿ ತುಮಕೂರು ಜಿಲ್ಲೆ. ಮಾನ್ಯರೇ, ವಿಷಯ ಶಾಲೆಗೆ ಕುಡಿಯುವ ನೀರಿನ ಸೌಲಭ್ಯವನ್ನು ಒದಗಿಸಿಕೊಡುವಂತೆ ಕೋರಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ವೆಂಕಟೇಶ್ ಆಗಿದ್ದು ಸರ್ಕಾರಿ ಪ್ರೌಢಶಾಲೆ ಮಧುಗಿರಿಯಲ್ಲಿ 10ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ಹಲವು ವರ್ಷಗಳಿಂದ ನಮ್ಮ ಶಾಲೆಯಲ್ಲಿ ಕುಡಿಯುವ ನೀರಿನ ಸೌಲಭ್ಯವಿಲ್ಲ. ಅದರಿಂದ ನಾವೆಲ್ಲ ನೀರಿಗಾಗಿ ಪರದಾಡುವ ಸ್ಥಿತಿ ಉಂಟಾಗಿದೆ. ಈ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲು ಹಲವರಿಗೆ ಪತ್ರದ ಮೂಲಕ ವಿನಂತಿಸಿಕೊಂಡರೂ ನೀರಿನ ಸಮಸ್ಯೆ ಬಗೆಹರಿದಿಲ್ಲ. ಆದ್ದರಿಂದ ತಾವುಗಳು ನಮ್ಮ ಪ್ರೌಢಶಾಲೆಗೆ ಆದಷ್ಟು ಬೇಗ ಕೊಳವೆ ಬಾವಿ ಹಾಕಿಸಿ ಕುಡಿಯಲು ನೀರನ್ನು ಒದಗಿಸಿಕೊಡಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿ ವೆಂಕಟೇಶ್ ಹೊರವಿಳಾಸ ರವರಿಗೆ ಮಾನ್ಯ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ಮಧುಗಿರಿ ತುಮಕೂರು ಜಿಲ್ಲೆ. ಕೆಳಗೆ 50 ವಿದ್ಯಾರ್ಥಿಗಳ ಸಹಿ. ಇನ್ನು ಏನಪ್ಪ ಅಂದರೆ ಇನ್ನೊಂದು ಪತ್ರನೂ ಕೇಳಿದ್ದಾರೆ. ನೀವು ಪತ್ರಗಳ ಸಂಗ್ರಹದಿಂದ ಅದನ್ನು ನೋಡ್ಬೋದು. ಮುಖ್ಯ ಪ್ರಶ್ನೆ 15 ಪ್ರಬಂಧ ಬರಹ. 45ನೇ ಪ್ರಶ್ನೆ ತ್ಯಾಜ್ಯ ವಸ್ತು ನಿರ್ವಹಣೆ. ಪೀಠಿಕೆ. ತ್ಯಾಜ್ಯ ವಸ್ತು ನಿರ್ವಹಣೆ ಎಂದರೆ ತ್ಯಜಿಸಿದ ವಸ್ತು ಎಂದರ್ಥ. ಮಾನವ ಬಳಸಿಬಿಟ್ಟ ಅನುಪಯುಕ್ತ ವಸ್ತುಗಳು ತ್ಯಾಜ್ಯ ವಸ್ತುಗಳಲ್ಲಿ ಸೇರ್ಪಡೆಗೊಳ್ಳುತ್ತವೆ. ಇವುಗಳನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಅಥವಾ ಮರುಬಳಕೆ ಮಾಡುವುದನ್ನು ನಿರ್ವಹಣೆ ಎಂದು ಹೇಳಬಹುದು. ಈ ವಸ್ತುಗಳು ಕೆಲವೊಂದು ಬಾರಿ ಪರಿಸರವನ್ನು ಮಲಿನಗೊಳಿಸುವುದರೊಂದಿಗೆ ಎಲ್ಲ ಜೀವಿಗಳ ಅನಾರೋಗ್ಯಕ್ಕೂ ಕಾರಣವಾಗುತ್ತದೆ. ಆದ್ದರಿಂದ ಅವುಗಳ ಸರಿಯಾದ ನಿರ್ವಹಣೆ ಮಾಡುವುದು ಅತಿ ಅವಶ್ಯಕವಾಗಿದೆ. ವಿಷಯ ವಿವರಣೆ. ಆರೋಗ್ಯಯುತವಾದ ವಾತಾವರಣಕ್ಕೆ ತ್ಯಾಜ್ಯ ವಸ್ತುಗಳ ನಿರ್ವಹಣೆಯು ಬಹುಮುಖ್ಯವಾದ ಪಾತ್ರ ವಹಿಸುತ್ತದೆ. ಈ ವಸ್ತುಗಳಲ್ಲಿ ಕೆಲವೊಂದು ಮರುಬಳಕೆಗೆ ಯೋಗ್ಯವಾಗಿರುತ್ತವೆ. ಅಂತಹ ವಸ್ತುಗಳನ್ನು ಮರುಬಳಕೆ ಮಾಡಿಕೊಳ್ಳಬೇಕು. ಸರ್ಕಾರ, ಸ್ಥಳೀಯ ಸಂಘ ಸಂಸ್ಥೆಗಳು, ಕೈಗಾರಿಕೆಗಳು, ಖಾಸಗಿ ಸಂಸ್ಥೆಗಳು ತ್ಯಾಜ್ಯ ವಸ್ತು ನಿರ್ವಹಣಾ ಘಟಕಗಳನ್ನು ಸ್ಥಾಪಿಸಿ ಸೂಕ್ತವಾಗಿ ನಿರ್ವಹಿಸಬೇಕು. ತ್ಯಾಜ್ಯ ವಸ್ತುಗಳನ್ನು ಘನ, ದ್ರವ ಎಂದು ವಿಂಗಡಿಸಿ ವಿಲೇವಾರಿ ಮಾಡಬೇಕು. ಸಾಧ್ಯವಾದಲ್ಲಿ ಮರುಬಳಕೆಗೆ ಮೊದಲ ಆದ್ಯತೆ ಕೊಡಬೇಕು. ದೊಡ್ಡ ದೊಡ್ಡ ನಗರಗಳಲ್ಲಿ ಕಸದ ನಿರ್ವಹಣೆಗೆ ದೊಡ್ಡ ದೊಡ್ಡ ಸಮಸ್ಯೆಗಳನ್ನೇ ಉಂಟು ಮಾಡ್ತಾ ಇದ್ದಾವೆ. ಹಾಗಾದರೆ ಪ್ಲಾಸ್ಟಿಕ್, ಫೈಬರ್, ರಬ್ಬರ್, ಗಾಜು, ಕಬ್ಬಿಣ ಮತ್ತು ಇತರ ಲೋಹದ ತ್ಯಾಜ್ಯಗಳನ್ನು ಮರುಬಳಕೆ ಮಾಡಿಕೊಂಡಲ್ಲಿ ಕಸದ ಸಮಸ್ಯೆಯನ್ನು ಸ್ವಲ್ಪ ಕಡಿಮೆ ಮಾಡಬಹುದು. ಇವುಗಳನ್ನು ಬಳಸಿಕೊಂಡು ಅಲಂಕಾರಿಕ ವಸ್ತುಗಳು, ಇತರೆ ಗೃಹ ಬಳಕೆಯ ವಸ್ತುಗಳನ್ನಾಗಿಯೂ ತಯಾರಿಸಬಹುದು. ಕೆಲವೊಂದು ತ್ಯಾಜ್ಯಗಳನ್ನು ಸುಡುವುದರಿಂದ
ಹೂಳುವುದರಿಂದ ಕೆಲವು ವಿಷಕಾರಿ ರಾಸಾಯನಿಕ ಅನಿಲಗಳು ಬಿಡುಗಡೆಯಾಗುವುದರಿಂದ ಪರಿಸರ ನಾಶವಾಗುತ್ತದೆ. ಆದ್ದರಿಂದ ಹಾನಿಕಾರಕ ತ್ಯಾಜ್ಯ ವಸ್ತುಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ಪರಿಸರಕ್ಕೆ ಮತ್ತು ಜೀವಿಗಳಿಗೆ ಯಾವುದೇ ರೀತಿಯಲ್ಲಿ ಹಾನಿಯಾಗದಂತೆ ನಿರ್ವಹಣೆ ಮಾಡಿದರೆ ಒಳಿತಾಗುತ್ತದೆ. ಉಪಸಂಹಾರ: ಆದ್ದರಿಂದ ಪ್ರತಿಯೊಬ್ಬರಲ್ಲಿ ತ್ಯಾಜ್ಯ ವಸ್ತುಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಎಂಬುದರ ಅರಿವು ಮೂಡಿಸಬೇಕು. ಅಂದಾಗ ಮಾತ್ರ ನಿರ್ವಹಣೆ ಸುಲಭವಾಗುತ್ತದೆ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ಎಂಬಂತೆ ನಮ್ಮಿಂದ ಉಂಟಾಗುವ ತ್ಯಾಜ್ಯ ವಸ್ತುಗಳನ್ನು ಸೂಕ್ತ ರೀತಿಯಲ್ಲಿ ಮರುಬಳಕೆ ಮತ್ತು ವಿಲೇವಾರಿ ಮಾಡಿದ್ದಲ್ಲಿ ಪರಿಸರ ಸಂರಕ್ಷಣೆ ಮಾಡುವುದರ ಜೊತೆಗೆ ನಮ್ಮ ಆರೋಗ್ಯ ರಕ್ಷಣೆಯು ಮಾಡಿಕೊಂಡಂತಾಗುತ್ತದೆ. ಹೌದಾ? ಹಾಗಾದ್ರೆ ಇಲ್ಲಿವರೆಗೂ ಏನು ಮಾಡಿದ್ವಿಪ್ಪ ಅಂದರೆ 2025ನೇ ಸಾಲಿನ ಭಾಗ 2 ಪ್ರಥಮ ಭಾಷೆ ಕನ್ನಡದ ಸಂಭವನೀಯ ಉತ್ತರಗಳನ್ನು ಅಭ್ಯಾಸ ಮಾಡಿದ್ವಿ. ಹೌದಾ? ಇದರ ಆಧಾರದ ಮೇಲೆ ಹೌದಾ ನೀವು ಎಷ್ಟು ಅಂಕಗಳನ್ನು ಪಡ್ಕೊಂಡಿದ್ದೀರಾ ಪ್ರಥಮ ಭಾಷೆ ಕನ್ನಡದಲ್ಲಿ, ಔಟ್ ಆಫ್ ಔಟ್ ಬರುತ್ತೋ ಅಥವಾ 110 ಬರುತ್ತೋ, ಅಂದರೆ ಏನು ವಿತ್ ಇಂಟರ್ನಲ್, ಅಂದರೆ 100ಗೆ ಎಷ್ಟು ಬರುತ್ತೆ, 70 ಬರುತ್ತೋ, 80 ಬರುತ್ತೋ, 90 ಬರುತ್ತೆ ಅನ್ನೋದನ್ನು ಜಡ್ಜ್ ಮಾಡ್ಕೊಳ್ಬೋದು. ಆದರೆ ಈ ಕೀ ಆನ್ಸರ್ಗಳನ್ನು ಆದಷ್ಟು ನಿಮ್ಮ ಎಲ್ಲ ಪತ್ರಿಕೆ ಎಲ್ಲ ವಿಷಯಗಳ ಪರೀಕ್ಷೆ ಮುಗಿದ ನಂತರ ನೋಡ್ಕೊಳ್ಳೋದು ಉತ್ತಮ ಅಂತ ಹೇಳ್ತಾ, ಹೌದಾ, ಆದಷ್ಟು ಮುಂದಿನ ಕನ್ನಡ ಆದ ನಂತರ ಗಣಿತ ವಿಷಯದ ತಯಾರಿಯನ್ನು ಮಾಡ್ತಾ ಇದ್ದೀರಾ, ಗಣಿತ ವಿಷಯಕ್ಕೆ ಹೆಚ್ಚು ಒತ್ತನ್ನು ಕೊಡ್ರಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಆದಷ್ಟು ನಿಮ್ಮ ಸ್ನೇಹಿತರಿಗೂ ಹಂಚಿಕೊಡ್ರಿ, ಗುಂಪುಗಳಲ್ಲಿ ಹಂಚಿಕೊಡ್ರಿ. ಆದರೆ ಒಂದು ಸಜೆಷನ್ ಏನೇನಿರಲಿಪ್ಪ ಅಂದರೆ ನಿಮ್ಮ ಎಲ್ಲ ಪರೀಕ್ಷೆಗಳು ಮುಗಿದ ನಂತರ ಇವುಗಳನ್ನು ಚೆಕ್ ಮಾಡ್ಕೊಳ್ಳುವಂಥ ಕೆಲಸ ಮಾಡ್ರಿ ಅಂತ ಹೇಳ್ತಾ ಧನ್ಯವಾದಗಳು.